ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಯೋನನ ಪುಸ್ತಕವನ್ನು ಧ್ಯಾನಿಸ್ತಾ ಇದ್ದೇವೆ. ಈ ದಿನ ಯೋನನ ಪುಸ್ತಕದಲ್ಲಿ 4ನೇ ಅಧ್ಯಾಯವನ್ನು ಧ್ಯಾನಿಸಲಿಕ್ಕೆ ಹೋಗ್ತೇವೆ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ದು ಯೋನನು ದೇವರಿಗೆ ವಿರುದ್ಧವಾಗಿ ದೇವರು ಆತನನ್ನ ನಿನುವೆಗೆ ಕಳಿಸಿದ್ರೆ ಆತನು ತಾರ್ಷಿಷ್ ಪಟ್ಟಣಕ್ಕೆ ಹೋಗಿ ಯಾವಾಗ ದೇವರಿಗೆ ವಿರುದ್ಧವಾಗಿ ಹೋಗ್ತಾನೋ ಅಲ್ಲಿ ಅನೇಕ ವಿಪತ್ತುಗಳು ಆತನಿಗೆ ಸಂಭವಿಸ್ತೈತೆ. ಅದರ ಮೂಲಕವಾಗಿ ಆತನು ಸಮುದ್ರದಲ್ಲಿ ಬಿಸಾಡುವಂತ ಒಂದು ಪರಿಸ್ಥಿತಿಗಳು ಬರ್ತೈತೆ. ಪರಿಸ್ಥಿತಿಗಳು ಬಂದ್ರೆ ಒಂದು ದೊಡ್ಡ ಮೀನು ಆತನನ್ನ ನುಂಗಿ ಆತನನ್ನ 3 ಹಗಲು 3 ರಾತ್ರಿ ಮೀನಿನ ಹೊಟ್ಟೆ ಒಳಗೆ ಇರುವಂತೆ ಮಾಡ್ತೈತೆ. ಆಮೇಲೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಮೀನಿನ ಹೊಟ್ಟೆ ಒಳಗೆ ಹೋದಾಗ ಅವನು 3 ರಾತ್ರಿ 3 ಹಗಲು ತನ್ನನ್ನು ಪಶ್ಚಾತ್ತಾಪ ಹೊಂದಿ ಅನೇಕ ವಿಷಯದಲ್ಲಿ ಏನ್ ಮಾಡ್ತಾನೆ, ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ತಾನು ಮಾಡಿದಂತಹ ತಪ್ಪನ್ನು ಒಪ್ಪಿಕೊಂಡು ಕ್ರಿಯೆ ಮಾಡುವಂತ ಸಮಯದಲ್ಲಿ ನಾನು ಮಾಡಿದ ತಪ್ಪು ಅಂತ ಯಾವಾಗ ಒಪ್ಕೊಂತಾನೋ ಆಗ ದೇವರು ಏನ್ ಮಾಡ್ತಾರೆ, ಒಂದು ಮೀನಿಗೆ ಅಪ್ಪಣೆ ಕೊಟ್ಬಿಟ್ಟು ಆ ಮೀನು ಅವನ ಪರಿಶುದ್ಧಾತ್ಮನ ಮೂಲಕವಾಗಿ ಆತನನ್ನು ಎಲ್ಲಿ ಮಾಡ್ತೈತೆ, ಮತ್ತೆ ಎಲ್ಲಿಗೆ ದೇವರ ಸೇವೆ ಆತನಿಗೆ ನೇಮಿಸಿದ್ರೋ ಯಾವ ಸ್ಥಳಕ್ಕೆ ಆತನು ಹೋಗ್ಬೇಕಾಯ್ತು ಆ ಸ್ಥಳದಲ್ಲಿ ಆತನನ್ನ ತಗೊಂಡೋಗಿ ಸೇರಿಸೋದನ್ನ ನಾವು 2ನೇ ಅಧ್ಯಾಯದಲ್ಲಿ ನೋಡ್ತೀವಿ. 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಆತನು ಹೋಗ್ಬಿಟ್ಟು ಅಲ್ಲಿ ನಿನವೆ ಪಟ್ಟಣಕ್ಕೆ ದೇವರು 2ನೇ ಸಾರಿ ಆತನಿಗೆ ಆಜ್ಞೆ ಮಾಡಿ ಎಲ್ಲ ಸುವಾರ್ತೆ ಸಾರು ಅಂತ ಹೇಳಿದಾಗ ಆತನು ಆ ನಿನುವೆ ಪಟ್ಟಣನ ಸುತ್ತಿ ಸಾರಿ 40 ದಿವಸದೊಳಗಡೆ ಈ ನಿನುವೆ ಪಟ್ಟಣ ನಾಶ ಆಗುತ್ತೆ ಅಂತ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಎಲ್ಲರೂ ಸೇರಿ ಗೋಣಿ ತಟ್ಟನ್ನು ತಟ್ಟುಕೊಂಡು ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಪಶ್ಚಾತ್ತಾಪ ಹೊಂದಿಕೊಂಡು ಎಲ್ಲ ಕೆಟ್ಟತನದಿಂದ ಬಿಡುಗಡೆ ಆಗಿ ಅವ್ರು ಮಾಡಿದಾಗ ದೇವರು ಏನ್ ಮಾಡ್ತಾರೆ, ಕೊನೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ, ದೇವರು ಅವರು ಪಶ್ಚಾತ್ತಾಪನ ನೋಡಿ ಅವರ ಒಂದು ಪ್ರಾರ್ಥನೆನ ನೋಡಿ ದೇವರು ಅವರಿಗೆ ಮಾಡಬೇಕಾಗಿರುವಂತ ಕೇಡನ್ನ ಮಾಡದೆ ಎಲ್ಲವನ್ನು ಬಿಟ್ಟನಂತ ನೋಡ್ತೀವಿ. ಇವತ್ತು 4ನೇ ಅಧ್ಯಾಯನ ಈ ಒಂದು ಪುಸ್ತಕದ 4ನೇ ಅಧ್ಯಾಯ ಕೊನೆಯ ಅಧ್ಯಾಯವನ್ನು ಈ ದಿನದಲ್ಲಿ ಧ್ಯಾನಿಸ್ತಾ ಇದ್ದೇವೆ. 4ನೇ ಅಧ್ಯಾಯ 1ನೇ ವಚನ. ಇದರಿಂದ ಯೋನನಿಗೆ ಬಹು ಕರಕರೆಯಾಯಿತು. ಅವನು ಸಿಟ್ಟುಗೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದೆನಷ್ಟೇ. ನೀನು ದಯೆಯು ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೆ ತಾರ್ಷೀಸಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ಸಾಕು, ಇಲ್ಲಿ ನೋಡ್ರಿ, ಯೋನನಿಗೆ ಇವಾಗ ಕೋಪ ಬಂದ್ಬಿಡ್ತು. ಇಲ್ಲಿ ವಾಕ್ಯ ಹೇಳ್ತದೆ, ಯೋನನಿಗೆ ಕರೆ ಆಯಿತು ಅಂತ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟ. ಯಾಕಪ್ಪ ಆಯ್ತು? ನಾವೆಲ್ಲ ಸಂತೋಷ ಪಡ್ತಾ ಇದ್ದೀವಿ. 3ನೇ ಅಧ್ಯಾಯದಲ್ಲಿ ಏನಾಯ್ತು, ಸಂಪೂರ್ಣವಾಗಿ ಅವರೆಲ್ಲ ಗೋಡೆ ತಟ್ಕೊಂಡು ಸಂಪೂರ್ಣವಾಗಿ ಅವರು ತನ್ನ ಕೆಟ್ಟತನದಿಂದ ಎಲ್ಲ ಇದು ಮಾಡಿದ್ರು. ದೇವ್ರು ಏನ್ ಮಾಡಿದ್ರು, ಅವ್ರಿಗೆ ಮಾಡ್ಬೇಕಾಗಿರುವಂತ ಕೇಡನ್ನ ಮಾಡದೆ ಏನ್ ಮಾಡಿದ್ರು, ಅವ್ರನ್ನೆಲ್ಲ ಉಳಿಸ್ಬಿಟ್ರು ಅಂತ ನೋಡ್ತೀವಿ. ಆದ್ರೆ ಇಲ್ಲಿ ಯೋನನಿಗೆ ಕೋಪ ಬಂದ್ಬಿಡ್ತಂತೆ, ಕರೆ ಆಯ್ತು ಅಂತ ನೋಡ್ತೇವೆ ನಾವು. ಯಾಕೆ ಕೋಪ ಬಂತು ಅಂದ್ರೆ, ಆತನೊಬ್ಬ ಪ್ರವಾದಿ. ಆತನ ಏನ್ ಹೇಳಿದ್ದ ಅಂದ್ರೆ 40 ದಿವಸದಲ್ಲಿ ಈ ಪಟ್ಟಣ ಏನಾಗುತ್ತೆ, ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಹೇಳಿದ್ದ. ಆದ್ರೆ ಏನಾಯ್ತು, ಇವಾಗ ದೇವರು ಅದನ್ನ ನಾಶ ಮಾಡದೆ ಬಿಟ್ಬಿಟ್ರು. ಇವನ್ ಏನ್ ಮಾಡ್ತಾ ಇದ್ದ, ಕಾಯ್ತಾ ಇದ್ದ. 40 ದಿವಸ ಆಯ್ತು, 39 ದಿವಸ ಇದೆ ನಿಮಗೆ. ಇವತ್ತು 40 ದಿವಸಕ್ಕೆ ಏನಾಗುತ್ತೆ, ಇವತ್ತು 40 ದಿವಸ ಆಗೋಯ್ತು, ಇವತ್ತು 41ನೇ ದಿವಸ, ಇವತ್ತು ಸಂಪೂರ್ಣವಾಗಿ ಈ ಪಟ್ಟಣ ನಾಶ ಆಗ್ತೈತೆ ಅಂತ ಅವನು ಏನ್ ಮಾಡ್ತಾ ಇದ್ದ, ಅವನು ತನ್ನ ಪ್ರವಾದಿ ಹೇಳಿರುವಂತ ಪ್ರವಾದನೆ ನೆರವೇರಬೇಕು ಅಂತ ಆತನು ಕಾಯ್ತಾ ಇದ್ದ. ಕಾಯುವಂತ ಸಮಯದಲ್ಲಿ ಏನಾಯ್ತು, ದೇವರು ಆ ಒಂದು ಕಾರ್ಯನ ನಾಶ ಮಾಡುವಂತ ಕಾರ್ಯನ ಮಾಡ್ಲಿಲ್ಲ. ಅದರಿಂದ ಇವನು ಕೋಪ ಬಂದ್ಬಿಡ್ತು. ಅಂದ್ರೆ ನಾನು ಹೇಳಿರುವಂತ ಪ್ರವಾದನೆ ಸುಳ್ಳಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅವನು ದೇವರಿಗೆ ಹೇಳ್ತಾ ಇದ್ದಾನೆ. ಏನಂತ, ದೇವರೇ ನನಗೆ ಗೊತ್ತು ನೀನು ಈ ರೀತಿಯಲ್ಲಿ ಮಾಡ್ತೀಯ, ನೀನು ಕೃಪೆ ಉಳ್ಳ ದೇವರು, ನೀನು ದಯೆ ಉಳ್ಳ ದೇವರು, ನೀನು ಎಷ್ಟೇ ಇದು ಮಾಡಿದ್ರು ನೀನು ಕ್ಷಮಿಸುವಂತ ದೇವರು ಅಂತ ನನಗೆ ಗೊತ್ತಿತ್ತು. ಇದೆಲ್ಲ ಗೊತ್ತಿದ್ದೆ ನಾನೇನ್ ಮಾಡಿದೆ, ತಾರ್ಷೀಷ್ಗೆ ಹೋಗೋದಕ್ಕೆ ಪ್ಲಾನ್ ಹಾಕಿದ್ದೆ ಅಂತ ಅವ್ನು ಹೇಳ್ತಾ ಇದ್ದ. ನೋಡ್ರಿ, ಅವ್ನ ಮನಸ್ಸಿನಲ್ಲಿ ಇರೋದೆಲ್ಲ ದೇವರ ಹತ್ರ ಬಿಚ್ಚಿ ಹೇಳ್ತಾ ಇದ್ದೆ. ಯಾಕಂದ್ರೆ ಅವ್ನು ಕೋಪ ಬಂದಾಗ ಒಂದೊಂದ್ಸರಿ ಏನಾಗ್ತೀವಿ, ಎಲ್ಲ ಸತ್ಯವನ್ನ ಹೇಳ್ಬಿಡ್ತೀವಿ, ಹೇಳ್ತಾ ಇರ್ತೀವಿ, ಇಲ್ಲ ನಾನ್ ಮಾಡಿಲ್ಲ, ತಪ್ಪಾಯ್ತು, ಹಂಗೆ ಹೆಂಗೆ ಅಂತ ಹೇಳ್ತೀವಿ. ಯಾರಾದ್ರೂ ಇಲ್ಲ ನೀನ್ ಮಾಡಿದ್ದು ಅಂದ್ರೆ ಮಾಡಿದ್ದೆ, ಏನ್ ಇವಾಗ ಅಂತ ಹೇಳ್ತೀವಲ್ಲ, ಆತರ ಇಲ್ಲಿ ಯೋನ ಏನ್ ಮಾಡ್ತಾ ಇದ್ದಾನಂದ್ರೆ, ಹೌದು ನಾನು ಅದಕ್ಕೇನೆ ನಾನು ತಾರ್ಷೀಷ್ಗೆ ಹೋಗಿದ್ದು, ನೀನ್ ಈ ತರ ಮಾಡ್ತೀಯ ಅಂತ ಗೊತ್ತು ನನಗೆ ಅಂತ ಹೇಳುವಂತ ಸಮಯದಲ್ಲಿ 3ನೇ ವಚನ. ಈಗ ಯೆಹೋವನೇ, ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು.
ಅನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಮೂಡರಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದೋ ಎಂದು ನೋಡುತ್ತಾ ಅದರ ನೆರಳಿನಲ್ಲಿ ಕೂತುಕೊಂಡಿದ್ದನು. ಆಗ ದೇವರಾದ ಯೆಹೋವನು ಯೋನನ ಮೇಲ್ಗಡೆ ಒಂದು ಸೋರೆಗಿಡವು ಹಬ್ಬಿ ಅವನ ತಲೆಗೆ ನೆರಳಾಗಿ ಅವನ ಕರಕರೆಯನ್ನು ತಪ್ಪಿಸುವಂತೆ ಏರ್ಪಡಿಸಿದನು. ಆ ಸೋರೆಗಿಡದಿಂದ ಯೋನನಿಗೆ ಬಹು ಸಂತೋಷವಾಯಿತು. ಸಾಕು. ಇಲ್ಲಿ ನಾವು ನೋಡ್ತೇವೆ, ಇವನಿಗೆ ಏನಾಯ್ತು, ತುಂಬಾ ಬೇಜಾರಾಯ್ತು. ಅವನ ದೇವ್ರ ಹತ್ರ ಆ ತರ ಎಲ್ಲ ಮಾತಾಡ್ಬಿಟ್ಟು ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತು, ಇವತ್ತು 41 ದಿವಸ ಆಗೋಯ್ತು, ಇವತ್ತು ಸಂಪೂರ್ಣವಾಗಿದ್ದು ನಿನವೆ ಪಟ್ಟಣ ನಾಶ ಆಗ್ಬೇಕಾಗಿತ್ತು, ಆದ್ರೂ ನಾಶ ಆಗ್ಲಿಲ್ಲ, ನೋಡೋಣ ಇನ್ನೂ ಟೈಮ್ ಇದೆಯಾ ಅಂದ್ಬಿಟ್ಟು ಅವ್ನ ಏನ್ ಮಾಡ್ದ, ದೇವರಿಗೆ ಹೇಳ್ದ ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತು, ಅದಕ್ಕೆ ನನಗೆ ನಿನವೇ ಕಳ್ಸಿದ್ರೆ ನಾನು ತಾರ್ಶಿಷ್ಗೆ ಹೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಇವನೇನ್ ಮಾಡ್ತಾ ಇದ್ದಾನೆ, ಮತ್ತೆ ಹೋಗಿ ಒಂದು ಗುಟ್ಟೆ ಮೇಲೆ ಕುತ್ಕೊಂತಾ ಇದ್ದಾನೆ. ನೋಡೋಣ ಏನಾಗುತ್ತೋ, ಇವಾಗ ಏನಾದ್ರು ನಾಶ ಆಗ್ಬೋದಾ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಾಶ ಆಗ್ಬೋದಾ ಅಂತ ಏನ್ ಮಾಡ್ತಾ ಇದ್ದಾನೆ, ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ವೆಯ್ಟ್ ಮಾಡುವಂತ ಸಮಯದಲ್ಲಿ ತುಂಬಾ ಬಿಸಿಲು, ಇವಾಗಿನ ಬಿಸಿಲು ನೋಡ್ತೀವಿ, ಭಯಂಕರ ಬಿಸಿಲು. ಆ ಬಿಸಿಲಲ್ಲಿ ಯೋನ ಏನ್ ಮಾಡ್ತಾ ಇದ್ದಾನೆ, ಏನಕ್ಕೋಸ್ಕರ ಕಾಯ್ತಾ ಇದ್ದಾನೆ ಅಂದ್ರೆ ಅವರೆಲ್ಲ ಜನಗಳ ರಕ್ಷಣೆಗೆ ಬರ್ಬೇಕು ಅಂತ ಕಾಯ್ತಾ ಇಲ್ಲ, ದೇವರು ಈ ಪಟ್ಟಣನ ನಾಶ ಮಾಡ್ತಾನೆ, ನಾನು ಪ್ರವಾದನೆ ಹೇಳಿದ್ದೀನಿ ಅಂತ ಅವ್ರು ಕಾಯ್ತಾ ಇರುವಂತ ಸಮಯದಲ್ಲಿ ದೇವರು, ದಯ ಇರೋ ದೇವರು, ಅವ್ರು ಏನ್ ಮಾಡ್ತಾನೆ, ಅವನ ಪಕ್ಕದಲ್ಲಿ ಒಂದು ಸೋರೆ ಗಿಡ ಬೆಳೆಸ್ತಾನೆ. ಸೋರೆ ಗಿಡ ಬೆಳೆಸ್ಬಿಟ್ಟು ಅವನಿಗೆ ಒಂದೇ ದಿನದಲ್ಲಿ ದೊಡ್ಡ ಸೋರೆ ಗಿಡ ಬೆಳೆದಿ ಅವನಿಗೆ ನೆರಳು ಬರೋರಂತ ರೀತಿಯಲ್ಲಿ ಏನ್ ಮಾಡ್ತೈತೆ, ಬರ್ತೈತೆ. ಆ ಸೋರೆ ಗಿಡನ ಬೆಳೆಸಿ ಅವನಿಗೆ ತುಂಬಾ ಅವನ ಕರೆಯನ್ನು ಅಂದ್ರೆ ಅವನಿಗಿದ್ದಂತಹ ಟೆನ್ಷನ್ನು, ಜಿಗುಪ್ಸೆ, ಕೋಪ ಏನಿತ್ತು, ನಾನು ಹೇಳಿದ್ದಾಗ್ಲಿಲ್ಲ ಅಂತ ಅದನ್ನ ತಣ್ಣಗೆ ಮಾಡೋದಕ್ಕೋಸ್ಕರ ದೇವರು ಏನ್ ಮಾಡ್ತಾರೆ, ಅವನ ಮೇಲೆ ಒಂದು ಸೋರೆ ಗಿಡನ ಬೆಳೆಸಿದಾಗ ಅವಾಗ ಯೋನನ್ಗೆ ಏನಾಯ್ತಂತೆ, ಒಂಥರ ಸಂತೋಷವಾಯಿತು ಅನ್ನೋದು ನೋಡ್ತೀವಿ. 7 ಮಾರನೆಯ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದನು. ಅದು ಸೋರೆ ಗಿಡವನ್ನು ಹೊಡೆಯಲು ಒಣಗಿ ಹೋಯಿತು. ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದನು. ಬಿಸಿಲು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವವನಾಗಿ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿದನು. ಆಗ ದೇವರು ಯೋನನನ್ನು, ನೀನು ಸೋರೆ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು, ಯೋನನು ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಸಾಕು. ಇಲ್ಲಿ ನಾವು ನೋಡ್ತೀವಿ, ಒಂದು ಹಗಲು ಅವ್ನು ಬಿಸಿಲಲ್ಲಿ ಬಂದು ಕೂತ್ಕೊಂಡಾಗ ದೇವರು ಒಂದು ಸೋರೆ ಗಿಡನ ಅವನ ಮೇಲೆ ಬೆಳೆಸ್ತಾರೆ. ಅವನು ತುಂಬಾ ಸಂತೋಷ ಆಗುತ್ತೆ. ಅಪ್ಪ, ದೇವ್ರು ನೋಡಿ ಎಷ್ಟು ಒಳ್ಳೆಯವರು, ಈ ಬಿಸಿಲಲ್ಲಿ ನನ್ನನ್ನ ಒಣಗಿಸ್ದಂಗೆ ಏನ್ ಮಾಡಿದ್ದಾರೆ, ಒಂದೇ ದಿವಸದಲ್ಲಿ ಇಷ್ಟು ದೊಡ್ಡ ಸೋರೆ ಗಿಡ ಬೆಳೆದು ನನಗೆ ನೆರಳು ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡಿರ್ತಾನೆ, ಹಾಗೆ ಮಲಗ್ತಾನೆ. ಮಾರನೇ ದಿವಸ ಅದೇ ಸ್ಥಳದಲ್ಲಿ ಎದ್ದೊಳ್ತಾನೆ. ಎದ್ಬಿಟ್ಟು ಅವ್ನು ಕಾಯ್ತಾ ಇರ್ತಾನೆ, ಯಾವಾಗ ನಿನ್ವೆ ಪಟ್ಟಣ ದೇವರು ನಾಶ ಮಾಡ್ತಾರೆ, ನಾನು ಹೇಳಿರುವಂತ ಪ್ರವಾದನೆ ಸಕ್ಸಸ್ ಆಗ್ತದೆ ಅಂತ ಕಾಯ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಮಾರನೇ ದಿವಸ ಏನಾಗುತ್ತೆ, ಆ ಬಿಸಿಲು ಏರಿದಾಗ ಅವನ ಜ್ಞಾಪನ ಬರುತ್ತೆ, ಇಲ್ಲಿ ಸೋರೆ ಗಿಡ ಇತ್ತಲ್ಲ, ಎಲ್ಲ ದೇವ್ರು ಏನ್ ಮಾಡಿರ್ತಾರೆ, ಒಂದು ಹುಳಕ್ಕೆ ಅಪ್ಪಣೆ ಕೊಟ್ಟಿರ್ತಾರೆ, ಆ ಬುಡನ ಕಟ್ ಮಾಡ್ಬಿಡ್ತೈತೆ. ಆ ಹುಳ ಫುಲ್ ಒಂದೇ ದಿವಸದಲ್ಲಿ ಒಣಗೋಗುತ್ತೆ. ಅವಾಗ ಇವನಿಗೆ ತುಂಬಾ ಕೋಪ ಬರುತ್ತೆ. ಯಾರಿಗೆ? ಯೋನನಿಗೆ. ಏನು ಕೋಪ ಬಂದಾಗ ದೇವ್ರು ಹೇಳ್ತಾ ಇದ್ದಾರೆ, ನೀನು ಸಿಟ್ಟುಗೊಳ್ಳುವುದು ಸರಿಯೋ, 9ನೇ ವಚನದಲ್ಲಿ ಹೇಳ್ತಾರೆ, ನೀನು ಸೋರೆ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು ಯೋನನು ಮರಣಕರ, ಅವ್ನು ಎಷ್ಟು ಕೋಪ ಬರ್ತಾ ಇದೆ ನೋಡ್ರಿ. ಅವ್ರು ಹೇಳ್ತಾ ಇದ್ದಾನೆ, ನನಗೆ ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಯಾಕಪ್ಪ ಇಷ್ಟು ಕೋಪ ಮಾಡ್ಕೊತಾ ಇದೆಯಾ ಅಂದ್ರೆ, ಸಾಯೋಷ್ಟು ಕೋಪ ಬಂದ್ಬಿಟ್ಟೈತೆ ನನಗೆ ಮಾಡೋ ಕೆಲ್ಸಕ್ಕೆ ಅಂತ. ನೋಡಿ, ಅವ್ನು ದೇವ್ರು ಆ ತರ ಹೇಳ್ತಾ ಇದ್ದಾನೆ. ಇಲ್ಲಿ 10ನೇ ವಚನ, ಅದಕ್ಕೆ ಯೆಹೋವನು, ನೀನು ಆ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನವೆಗಾಗಿ ನಾನು ಕನಿಕರ ಪಡಬಾರದೋ ಅಂದನು. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಒಳ್ಳೆಯವನು, ಮಹೋನ್ನತನು, ಉನ್ನತನು, ಕೃಪವುಳ್ಳ ದೇವರು. ಆ ಯೋನನು ಏನೇನು ಹೇಳಿದ್ನೋ ಅದೆಲ್ಲ ಗುಣಗಳು ನಮ್ಮ ದೇವರಲ್ಲಿ ಇದೆ. ಇಲ್ಲಿ ದೇವರು ಯೋನನಿಗೆ ಹೇಳ್ತಾ ಇದ್ದಾರೆ, ನೀನು ಆ ಸೋರೆ ಗಿಡಕ್ಕಾಗಿ, ಅವ್ನಿಗೆ ಯಾವಾಗ ಆ ಸೋರೆ ಗಿಡ ಆ ಹುಳಕ್ಕೆ ದೇವ್ರ ಅಪ್ಪಣೆ ಕೊಟ್ಬಿಟ್ಟು ಅದು ಒಣಗೋಯ್ತೋ, ಅವನು ತುಂಬಾ ಕೋಪ ಬಂದ್ಬಿಡ್ತು. ಕೋಪ ಬಂದಿದ ತಕ್ಷಣ ಅನೇಕ ಸಂದರ್ಭದಲ್ಲಿ ನಮಗೆ ದೇವರು ಸಂತೋಷ ಕೊಟ್ಟಾಗ, ಸುಖ ಕೊಟ್ಟಾಗ ನಾವು ಅನೇಕ ಸರಿ ದೇವ್ರಿಗೆ ಸ್ತೋತ್ರ ಹೇಳ್ತಾ ಇರ್ತೀವಿ, ಸ್ತುತಿ ಹೇಳ್ತಾ ಇರ್ತೀವಿ, ತಗೊಂಡೋಗಿ ಕಾಣಿಕೆ ಕೊಡ್ತಾ ಇರ್ತೀವಿ, ಸಂತೋಷವಾಗಿರ್ತೀವಿ. ಅದೇ ಕಷ್ಟ ಬಂದಂತ ಸಮಯದಲ್ಲಿ ಅದನ್ನ ಏನ್ ಮಾಡ್ತೀವಿ ನಾವು, ಅನೇಕ ಸರಿ ದೇವರ ಮೇಲೆ, ಅಯ್ಯೋ ದೇವರೇ ನೀನ್ ಏನಪ್ಪಾ ಮಾಡ್ತಾ ಇದ್ಯಾ, ನನಗೆ ಕಷ್ಟ ಇದೆ, ನೋವಿದೆ,
ಅಂತ ಅನೇಕ ಸಂದರ್ಭದಲ್ಲಿ ನಾವು ಹೇಳೋದು ಉಂಟು. ಆದ್ರೆ ಅದೇ ರೀತಿಯಲ್ಲಿ ಯೋನನಿಗೆ ಏನಾಗ್ತಾ ಇದೆ, ತುಂಬಾ ಕೋಪ ಬರ್ತಾ ಇದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ಆ ಸೋರೆ ಗಿಡಕ್ಕಾಗಿ ಇಷ್ಟು ಕೋಪಗೊಳ್ಳೋದು ಯಾಕೆ? ನೀನು ಆ ಸೋರೆ ಗಿಡಕ್ಕಾಗಿ ಏನ್ ಮಾಡ್ಲಿಲ್ಲ, ಕಷ್ಟ ಪಡಲಿಲ್ಲ, ಏನು ಅದಕ್ಕೋಸ್ಕರ ನೀನು ಏನು ತ್ಯಾಗ ಮಾಡಿಲ್ಲ. ಅದರಷ್ಟು ಅದೇ ಬೆಳೀತು, ಅದರಷ್ಟು ಅದೇ ಒಣಗೋಯ್ತು. ಅಷ್ಟು ಒಂದೇ ರಾತ್ರಿಯಲ್ಲಿ ಹುಟ್ಟಿ ಒಂದೇ ರಾತ್ರಿಯಲ್ಲಿ ನಾಶವಾಯಿತು. ಇಂತಹ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ, ಇಲ್ಲಿ ನೋಡ್ರಿ ಹೇಳ್ತಾ ಇದ್ದಾರೆ ಅವನು, ಇದು ಒಂದೇ ದಿನದಲ್ಲಿ ಹುಟ್ಟಿ ಒಂದೇ ದಿನದಲ್ಲಿ ಆಗಿರುವಂತದಕ್ಕೆ ನೀನು ಅಷ್ಟು ಕನಿಕರ ಪಟ್ರೆ, ಎಡಗೈ ಬಲಗೈ ತಿಳಿಯದ 1,20,000 ನರ ಪ್ರಾಣಿಗಳು, ಅಂದ್ರೆ ಆ ನಿನವೆಯಲ್ಲಿ ಇದ್ದಂತಹ ಮನುಷ್ಯರ ಸಂಖ್ಯೆಯನ್ನು ಇಲ್ಲಿ ದೇವರು ಲೆಕ್ಕ ಕೊಡ್ತಾ ಇದ್ದಾರೆ. ಎಷ್ಟು? 1,20,000 ನರಪ್ರಾಣಿಗಳು, ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನವೆಗೆ ನಾನು ಕನಿಕರ ಪಡಬಾರದು. ನೀನು ಒಂದೇ ಒಂದು ಸೋರೆ ಗಿಡ ಅವಾಗ ಬೆಳೆದಿದ್ದು ಅವಾಗ ಒಣಗೋಗಿದ್ದಕ್ಕೆ ನಿನ್ಗೆ ಇಷ್ಟು ಕೋಪ ಬರ್ತಾ ಇದೆ. ಅಲ್ಲಿ ಅಷ್ಟು ಜನ 1,20,000 ಜನಗಳು ಇದ್ದಾರೆ, ಅವರು ನಾಶವಾಗೋದು ನಾನು ಬಿಟ್ಬಿಡ್ತೀನ? ಅವರು ಕನಿಕರ ಪಟ್ಟಿ ಅವರು ಪಶ್ಚಾತ್ತಾಪ ಹೊಂದಿ ಹಿಂದೆ ಬರುವಂತ ಸಮಯದಲ್ಲಿ ನಾನು ನಿಶ್ಚಯವಾಗಿ ಅವ್ರನ್ನ ಕಾಪಾಡ್ತೀವಿ. ಅಂದ್ರೆ ದೇವರು ಯೋನನಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ನಿಮ್ಮ ವಿಷಯದಲ್ಲಿ ಮಾತ್ರ ನೀವು ಚಿಕ್ಕ ವಿಷಯದಲ್ಲಿ ನಿಮಗೆ ಲಾಸ್ ಆಗ್ಬಿಟ್ರೆ ನೀವು ಕೋಪ ಮಾಡ್ಕೊಂತೀರಾ. ಆದರೆ ಅಕ್ಕಪಕ್ಕದಲ್ಲಿ ಇರುವಂತ ಅನೇಕ ಜನಗಳಿದ್ದಾರೆ, ಅವ್ರಿಗೆ ಅನೇಕ ವಿಷಯದಲ್ಲಿ ಲಾಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಇನ್ನೊಂದು ಮಾತು ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎಡಗೈ ಬಲಗೈ ತಿಳಿಯದ 1,20,000 ಜನಗಳಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಯಾರನ್ನ ದೇವ್ರು ಅವ್ರನ್ನ ಯಾವ ರೀತಿಯ ಸೂಚಿಸ್ತಾರೆ? ಅಮಾಯಕರು. ಒಬ್ಬೊಬ್ರು ಏನ್ ಮಾಡ್ಬಿಟ್ಟಿರ್ತಾರೆ, ಹುಟ್ಟದಾಗ್ಲಿಂದನೇ ಅವರು ಯಾವ ಒಂದು ಇದರಲ್ಲಿ ಬೆಳೆದಿರ್ತಾರೋ ಅದರ ತಕ್ಕ ಹಾಗೆ ಅವ್ರು ಏನಾಗ್ಬಿಟ್ಟಿರ್ತಾರೆ, ಸರೋಗ್ಬಿಟ್ಟು. ಇವಾಗ ಒಂದು ಊರಿನಲ್ಲಿ ಯಾವ್ಯಾವ ರೀತಿ ರಿವಾಜ್ಗಳಿರುತ್ತೋ ಆ ರೀತಿ ರಿವಾಜ್ಗಳ ಅನುಸಾರವಾಗಿ ಅಲ್ಲಿ ಮಕ್ಕಳು ಹುಟ್ಟಿದ್ರೆ ಅದೇ ಪ್ರಕಾರವಾಗಿ ಅವರು ಏನ್ ಮಾಡ್ಬಿಡ್ತಾರೆ, ಬೆಳೆದು ಬಿಡ್ತಾರೆ. ಬೇರೆ ಯಾರೇ ಬಂದು ಅವ್ರಿಗೆ ಏನೇ ಹೇಳಿದ್ರು ಅವ್ರನ್ನ ಒಪ್ಪೋದಕ್ಕೆ ಅವರು ರೆಡಿ ಇರೋದಿಲ್ಲ. ಅವ್ರು ಯಾವ ಒಂದು ಬೆಳವಣಿಗೆಯಲ್ಲಿ ಬೆಳೆದಿರ್ತಾರೋ, ಯಾವ ಒಂದು ಪರಿಸರದಲ್ಲಿ ಬೆಳೆದಿರ್ತಾರೋ, ಯಾವ ಒಂದು ಕುಟುಂಬದಲ್ಲಿ ಬೆಳೆದಿರ್ತಾರೋ, ಯಾವ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಯಾವ ಒಂದು ಊರು, ಅಲ್ಲಿ ಯಾವ ರೀತಿಯಲ್ಲಿ ಪರಿಸರ ಇರುತ್ತದೋ ಅದೇ ರೀತಿಯಲ್ಲಿ ಅವರು ಬೆಳ್ಕೊಂಡ್ ಬಂದಿರ್ತಾರೆ. ಬೇರೆ ಯಾರೇ ಏನೇ ಹೇಳಿದ್ರು ಅವರು ಅದನ್ನ ಒಪ್ಪೋದಕ್ಕೆ ಸರಿ ಇರೋದಿಲ್ಲ. ಆದ್ರೆ ಈ ಹೇಳ್ತಾ ಇದ್ದಾನೆ, ಎಡಗೈ ಬಲಗೈ ತಿಳಿಯದ 1,20,000 ಅಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಎಷ್ಟೋ ಜನ ಈ ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ಎಡಗೈ ಬಲಗೈ ಗೊತ್ತಿಲ್ಲ. ಅಂದ್ರೆ ಅರ್ಥ ಏನು? ಯೇಸು ಸ್ವಾಮಿ ಸುವಾರ್ತೆ ಅವರಿಗಿನ್ನೂ ತಲುಪಿಲ್ಲ. ಅದಕ್ಕೋಸ್ಕರವಾಗಿ ನಿನ್ನನ್ನು ನಾನೇನ್ ಮಾಡಿದೆ, ಅಲ್ಲಿ ಸುವಾರ್ತೆಗೋಸ್ಕರವಾಗಿ ಆರಿಸಿಕೊಂಡೆ. ನೀನಲ್ಲಿ ಸುವಾರ್ತೆಗೋಸ್ಕರ ಸಾರು ಅಂದ್ರೆ ನಿನಗಿಷ್ಟ ಬರೋ ರೀತಿಯಲ್ಲಿ ನೀನು ಹೋದೆ. ಆದ್ರೆ ನೀನು ಹೋದ್ರು ನಾನು ಪರಿಶುದ್ಧಾತ್ಮನನ್ನ ಕಳಿಸಿ ನಿನ್ನನ್ನ ನೇರವಾಗಿ ನಿನವೆಗೆ ಕಳಿಸಿ ಆ ನಿನವೆಯಲ್ಲಿರುವಂತ ಎಲ್ಲ ಜನಗಳ ರಕ್ಷಣೆಗೆ ಬಂದು ಅವರನ್ನ ನಾನು ರಕ್ಷಣೆ ಮಾರ್ಗದಲ್ಲಿ ಕರೆ ತರುವುದಕ್ಕೆ ನಿನ್ನನ್ನು ನಾನು ನಿನ್ನನ್ನು ಏನ್ ಮಾಡಿದೆ, ಉಪಯೋಗಿಸಿಕೊಂಡೆ. ಅದರಿಂದ ನೀನೇನ್ ಮಾಡ್ಬೇಕು, ಸಂತೋಷ ಪಡಬೇಕೆ ಹೊರತು ನಿನಗೆ ಕೋಪ ಬರಬಾರ್ದು. 1,20,000 ಜನನ ಉಳಿಸೋದಕ್ಕೆ ದೇವರ ಯೋನನನ್ನ ಉಪಯೋಗಿಸಿದ್ರು. ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಎಷ್ಟೋ ಜನಗಳು ಎಡಗೈ ಬಲಗೈ ತಿಳಿಯದೆ, ಅಂದ್ರೆ ಯೇಸು ಸ್ವಾಮಿಯನ್ನು ತಿಳಿಯದೆ ಎಷ್ಟೋ ಊರುಗಳು, ಎಷ್ಟೋ ದೇಶಗಳು, ಎಷ್ಟೋ ಕಾಡುಗಳು, ಎಷ್ಟೋ ಗ್ರಾಮಗಳು ಇನ್ನು ಅನೇಕ ಇದೆ. ದೇವರು ನಮ್ಮನ್ನು ಉಪಯೋಗಿಸೋದಕ್ಕೆ ಇಷ್ಟಪಡ್ತಾರೆ. ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರು ನಮಗೆ ಕೊಟ್ಟಿರುವಂತ ಸೇವೆಯನ್ನು ಬಿಟ್ಟು ನಾವು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೇವೆ. ಆದರೆ ದೇವರು ನಮಗೆ ಕೊಟ್ಟಿರುವಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋದಾಗಲೂ ದೇವರು ನಮ್ಮನ್ನು ಅಲ್ಲಿ ಬಿಡೋದಿಲ್ಲ. ಅಲ್ಲಿ ಯಾವುದೋ ಒಂದು ಸಮಸ್ಯೆ ನಿಮಗೆ ಬರ್ತಾ ಇದೆ ಅಂದ್ರೆ ದಯಮಾಡಿ ನೀವು ತಿಳಿಸಿ. ನೀನು ಮಾಡಬೇಕಾಗಿರುವಂತ ಸಭೆಯಲ್ಲಿ ಸೇವೆ ಅಂದ್ರೆ ಬರೀ ಸೇವಕರಿಗೆ ಮಾತ್ರ ಸೇವೆ ಅಂತ ಅನೇಕರು ನಾವು ತಿಳ್ಕೊಳ್ತೀವಿ. ಸೇವಕರಿಗಲ್ಲ, ದೇವರಿಂದ ಕರೆಯಲ್ಪಟ್ಟಂತಹ ಪ್ರತಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಸೇವೆಗಳು ಇದೆ. ಸೇವೆಗಳು ಬೇರೆ ಬೇರೆ ತರದಿರ್ಬೋದು. ಪರಿಶುದ್ಧಾತ್ಮ ನಿಮ್ಮನ್ನು ಉಪಯೋಗಿಸುವಂತ ರೀತಿಗಳು ಬೇರೆ ಬೇರೆ ಇರಬಹುದು. ನೀವು ಕೆಲಸ ಕಾರ್ಯಗಳನ್ನು ಮಾಡಿ ಸಭೆಗೆ ಸಪೋರ್ಟ್ ಮಾಡುವಂತ ಕಾರ್ಯಗಳಿರ್ಬೋದು. ನೀವು ಸುವಾರ್ತೆ ಸೇವೆ ಇರ್ಬೋದು. ಸಭೆಗಳಲ್ಲಿ ನಿಮಗೆ ಪ್ರವಾದನೆ ಸೇವೆಗಳಿರ್ಬೋದು. ನಿಮಗೆ ಒಂದು ವೇಳೆ ಸಭಾಪಾಲಕರ ಸೇವೆಗಳಿರ್ಬೋದು. ದೇವರ ಅನೇಕ ವಿಧವಾದ, ನೀವು ಅಪೊಸ್ತಲರ ಅನೇಕ ವಿಧವಾದ ದೇವರ ಅಪೊಸ್ತಲರನ್ನು ಯಾವ ರೀತಿಯಲ್ಲಿ ಆರಿಸಿಕೊಂಡ್ರೋ ಅದೇ ರೀತಿಯಲ್ಲಿ ನಿಮ್ಮನ್ನು
ಆ ಒಂದು ದುಷ್ಟಯುಗದೊಳಗಿಂದ ಆರಿಸಿಕೊಂಡು ನಿಮ್ಮನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮೇಲೆ ಒಂದು ಉದ್ದೇಶ ಖಂಡಿತವಾಗಲೂ ದೇವರಿಗೆ ಇದ್ದೇ ಇರುತ್ತೆ. ಆ ಉದ್ದೇಶ ಏನು ಎಂಬುದನ್ನು ನೀನು ತಿಳಿದುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ನೀನು ಪ್ರಾರ್ಥನೆ ಮಾಡ್ಬೇಕು, ವಾಕ್ಯ ಓದ್ಬೇಕು. ಪ್ರಾರ್ಥನೆ ಮಾಡ್ಬೇಕು, ವಾಕ್ಯ ಓದ್ಬೇಕು. ಪ್ರಾರ್ಥನೆ ಮಾಡ್ಬೇಕು, ವಾಕ್ಯ ಓದ್ಬೇಕು. ಇದನ್ನ ಯಾವಾಗಲೂ ನೀನು ನಿರಂತರವಾಗಿ ಮಾಡಿದಾಗ ನಿನಗೂ ದೇವರಿಗೂ ಸಂಭಾಷಣೆ ನಡೀತದೆ. ಅಂದ್ರೆ ನೀನು ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆ ಅಂದ್ರೆ ನೀನು ದೇವರೊಟ್ಟಿಗೆ ಕೇಳಿಕೊಳ್ಳೋದು. ವಾಕ್ಯ ಓದೋದು ಅಂದ್ರೆ ದೇವರು ನಿನ್ನೊಟ್ಟಿಗೆ ಮಾತನಾಡೋದು. ನಾವು ಅನೇಕ ಸರಿ ಪ್ರಾರ್ಥನೆ ವಾಕ್ಯ ಇಲ್ಲದಿದ್ದರೆ ದೇವರು ನಮ್ಮ ಮೇಲೆ ಏನ್ ಚಿತ್ತ ಇಟ್ಟಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅದು ನಮಗೆ ಗೊತ್ತಾಗಲ್ಲ. ಯಾವಾಗ ನೀನು ಮಾಡಿರುವಂತ ತಪ್ಪುಗಳನ್ನು, ನೀನ್ ಮಾಡಿರುವಂತ ಕಾರ್ಯಗಳನ್ನು ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಹೊಂದಿ ಪ್ರಾರ್ಥನೆ ಮಾಡುತ್ತಾ ಬೈಬಲ್ ಓದ್ತಾ ಇರ್ತೀಯೋ, ಅವಾಗ ನಿನ್ನೊಳಗಡೆ ಏನಾಗುತ್ತೆ? ಪರಿಶುದ್ಧಾತ್ಮ ಬರುತ್ತೆ. ನೀನು ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತೋ ಪರಿಶುದ್ಧಾತ್ಮನೇ ಸೇರಿಸುತ್ತೆ. ಅನೇಕರು ನನ್ನ ಬಳಿಯಲ್ಲಿ ಬಂದು ಕೇಳ್ತಾರೆ, ಫಸ್ಟ್ ನನ್ನ ಮೇಲೆ ದೇವರು ಏನ್ ಚಿತ್ತ ಇಟ್ಟಿದ್ದಾರೆ ನನಗ್ ಗೊತ್ತಿಲ್ಲ, ನಾನು ಪರಿಶುದ್ಧಾತ್ಮ ಅಲ್ಲ. ನೀನ್ ಯಾವಾಗ ಬೈಬಲ್ ಓದ್ತೀಯ, ಯಾವಾಗ ಪ್ರಾರ್ಥನೆ ಮಾಡ್ತೀಯ, ಪರಿಶುದ್ಧಾತ್ಮನೇ ನಿನ್ನನ್ನ ಎಲ್ಲಿಗೆ ಸೇರಿಸಬೇಕು. ಯೋನನನ್ನು ಆ ಒಣನೆಲದಲ್ಲಿ ಯಾವ ರೀತಿಯಲ್ಲಿ ಸೇರಿಸಿದರೋ ಅದೇ ರೀತಿಯಲ್ಲಿ ನೀನ್ ಯಾವಾಗ ಬೈಬಲ್ ಪ್ರಾರ್ಥನೆಯಲ್ಲಿ ಇರ್ತೀಯೋ, ಪಶ್ಚಾತ್ತಾಪ ಹೊಂದುತ್ತೀಯೋ, ನೀನ್ ಮಾಡುವಂತ ತಪ್ಪುಗಳಿಗೆ ಪರಿಶುದ್ಧಾತ್ಮ ನಿನ್ನೊಳಗಡೆ ಬಂದು ನೀನು ಯಾವ ಚಿತ್ತ ದೇವರು ನಿನ್ ಮೇಲೆ ಯಾವ ಚಿತ್ತವನ್ನು ಇಟ್ಟಿದ್ದಾರೋ ಆ ಚಿತ್ತಕ್ಕೆ ಸೇರಿಸೋದಕ್ಕೆ ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ಆತನು ನಮ್ಮನ್ನು ಕರೆದ ಆತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವವನಾಗಿದ್ದಾನೆ. ನಮ್ಮ ಬಲದಿಂದಾಗಲಿ ನಮ್ಮ ಶಕ್ತಿಯಿಂದಾಗಲಿ ಈ ಲೋಕದಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾಪವು ನಮ್ಮಲ್ಲಿ ನೆಲೆಗೊಂಡಿರುವುದರಿಂದ ನಾವು ಯಾವಾಗಲೂ ಪಾಪ ಮಾಡ್ತಾ ಇದ್ದೇವೆ. ದೇವರಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಅನೇಕ ಸರಿ ನಮಗೆ ಪ್ರೇರೇಪಣೆ ಆಗ್ತಾ ಇರ್ತದೆ. ಆದರೆ ಆ ಒಂದು ಕಷ್ಟದ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ ನಾವು ಸಂಪೂರ್ಣವಾಗಿ ಪ್ರಾರ್ಥನೆ ಬೈಬಲ್ ಅಂತ ಓದುವಂತ ಸಮಯದಲ್ಲಿ, ಸ್ವಲ್ಪ ಸಮಯ ನಾವು ದೇವರಿಗೆ ಕೊಡುವಂತಹ ಸಮಯದಲ್ಲಿ ಏನಾಗುತ್ತೆ? ಪರಿಶುದ್ಧಾತ್ಮನು ನಮ್ಮನ್ನ ಏನ್ ಮಾಡ್ತಾನೆ? ಈ ಲೋಕದ ಎಲ್ಲಾ ಕಾರ್ಯಗಳಿಂದ ಬಿಡಿಸಿ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಚಿತ್ತದ ಅನುಸಾರವಾಗಿ ನಮ್ಮನ್ನ ಕರೆದುಕೊಂಡು ಹೋಗಿ ಯೋನನನ್ನು ಯಾವ ರೀತಿಯಲ್ಲಿ ದೇವರ ಆತನ ಮೇಲೆ ಇಟ್ಟಿರುವಂತಹ ಚಿತ್ತವನ್ನು ನೆರವೇರಿಸಿದರೋ ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನು ಸಹ ನಮ್ಮನ್ನ, ನಿಮ್ಮನ್ನ ಆತನಿಟ್ಟಿರುವಂತ ಚಿತ್ತಕ್ಕೆ ನೇರವಾಗಿ ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಆತನ ಕೃಪೆ ಉಳ್ಳ ದೇವರು. ಈ ಒಂದು ಯೋನನ ಪುಸ್ತಕದಲ್ಲಿ ಇವತ್ತು ನಾವು 4ನೇ ಅಧ್ಯಾಯನ ಮುಗಿಸಿದ್ದೇವೆ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ದು ದೇವರಿಗೆ ಚಿತ್ತಕ್ಕೆ ವಿರುದ್ಧವಾಗಿ ಆತನು ಹೋದಾಗ ದೇವರು ಅವನಿಗೆ ಏನ್ ಮಾಡಿದ್ರು? ಅನೇಕ ವಿಪತ್ತುಗಳನ್ನ ಬರಮಾಡಿದ್ರು. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ವಿಪತ್ತಿಗೆ ಸಿಲುಕಿದಾಗ, ಆತನು ಪ್ರಾರ್ಥನೆ ಮಾಡಿದಾಗ ದೇವರು ಅವನನ್ನ ಏನ್ ಮಾಡಿದ್ರು? ಮೀನಿನ ಹೊಟ್ಟೆಯೊಳಗೆ 3 ದಿವಸ ರಾತ್ರಿ ಹಗಲು ಪ್ರಾರ್ಥನೆ ಮಾಡಿದಾಗ ಅವನ್ನ ಎಲ್ಲಿಗೆ ಹೋಗಬೇಕೋ ಅವನು ಬಲದಿಂದ, ಅವನು ಸ್ವಂತದಿಂದ ಹೋಗಕ್ಕಾಗಿಲ್ವಾ, ದೇವರು ಆತನಿಗೆ ಪರಿಶುದ್ಧಾತ್ಮ ಅನ್ನುವಂಥ ಮೀನನ್ನ ಕಳಿಸಿ ಅವನಿಗೆ ಎಲ್ಲಿಗೆ ಹೋಗ್ಬೇಕೋ ಆತನನ್ನ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಇದಕ್ಕೆ ಮುಂಚೆ ಅವನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ಬೈಬಲ್ ಓದ್ತಾ ಇರಲಿಲ್ಲ, ಅವನು ನಾನು ಪ್ರವಾದಿ ಅಂತ ಹೇಳ್ಕೊಂಡಿದ್ದ. ಆದ್ರೆ ಅವಾಗ ಏನ್ ಮಾಡ್ತಾ ಅವನಿಗೆ ನಾನು ಅಂದಾಗ ಸೈತಾನ ಅವನ್ನ ಕ್ರಿಯೆ ಮಾಡ್ಬಿಟ್ಟು ದೇವರಿಗೆ ವಿರುದ್ಧವಾದ ಮಾರ್ಗದಲ್ಲಿ ಹೋಗೋದಕ್ಕೆ ಪ್ರೇರೇಪಣೆ ಮಾಡ್ತು. ಯಾವಾಗ ಅವನು ದೇವರು ವಿಪತ್ತು ಕೊಟ್ರು, ಅವಾಗ ಏನ್ ಮಾಡ್ದ? ಅವನು ಪ್ರಾರ್ಥನೆ ಮಾಡೋದಕ್ಕೆ, ವಾಕ್ಯ ಓದೋದಕ್ಕೆ, ದೇವರು ನಮಗೆ ಸ್ತೋತ್ರ ಹೇಳೋದಕ್ಕೆ ಪ್ರಾರಂಭ ಮಾಡ್ದ. ಅವಾಗ ಏನ್ ಮಾಡ್ತು? ಪರಿಶುದ್ಧಾತ್ಮ ಅವನು ಎಲ್ಲಿಗೆ ಹೋಗ್ಬೇಕು ಆ ಸ್ಥಳದಲ್ಲಿ ಆತನನ್ನ ಸೇರಿಸ್ಬಿಡ್ತು. ಆ ಸ್ಥಳದಲ್ಲಿ ಸೇರಿಸಿದ ತಕ್ಷಣ ಅವನೇನ್ ಮಾಡ್ದ? ಮತ್ತೆ ದೇವರ ಕೆಲಸನ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಅಲ್ಲಿ ಸುವಾರ್ತೆ ಮಾಡ್ದ, ಅಲ್ಲಿ ಎಲ್ಲರಿಗೂ ಸುವಾರ್ತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ದ ಅಂತ ನಾವು 3ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಎಲ್ಲರಿಗೇನಾಯ್ತು? ಎಲ್ಲರೂ ಮನ ಮರಗಿ ಇದ್ ಮಾಡಿದ್ರು. ದೇವರೇನ್ ಮಾಡಿದ್ರು? ಅವರು ಅಲ್ಲಿರುವಂತ 1,20,000 ಜನಗಳು ಮನ ತಿರುಗಿ ಗೊಣತಟ್ಟು ಕಟ್ಟಿಕೊಂಡು ದೇವರ ಕಡೆಗೆ ತಿರುಗಿ ಅವರ ಕೆಟ್ಟತನವನ್ನೆಲ್ಲ ಬಿಟ್ಟಿದ ತಕ್ಷಣ ದೇವರೇನ್ ಮಾಡಿದ್ರು? ಅವ್ರಿಗೆ ಮಾಡಬೇಕಾಗಿರುವಂತ ಕೇಡನ್ನ ಬಿಟ್ರು. ಅದರಿಂದ ನಾವು ನೋಡ್ತೀವಿ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ಪ್ರವಾದಿಯ ಕೋಪವನ್ನು, ಅಂದ್ರೆ ನಾವು ಸೇವಕರಾಗಿರ್ಲಿ, ದೇವರ ಮಕ್ಕಳಾಗಿ ನಮಗೆ ಅನೇಕ ಸರಿ ನಾವು ಪ್ರವಾದಿ ಹೇಳೋದನ್ನ ಇದು ನೆರವೇರ್ಲಿಲ್ಲ, ಆ ಥರ ಇಷ್ಟ ಮಾಡೋದು. ದೇವರು ಒಬ್ಬೊಬ್ಬರಿಗೋಸ್ಕರ ಸಹ ಏನ್ ಮಾಡ್ತಾ ಇದ್ದಾರೆ? ಏನ್ ಹೇಳ್ತದೆ? 100 ಕುರಿಯಲ್ಲಿ ಒಂದೇ ಒಂದು ಕುರಿ ತಪ್ಪಿಸಿಕೊಂಡು ಹೋದರೂ
ದೇವರು ಆ 99 ಕುರಿಗಳನ್ನು ಬಿಟ್ಟು ಆ ಕುರುಬ ಏನ್ ಮಾಡ್ತಾನೆ, ಒಂದು ಕುರಿಗಳಿಗೋಸ್ಕರ ಯಾವ ರೀತಿಯಲ್ಲಿ ಹೋಗ್ತಾನೋ ಅದೇ ರೀತಿಯಲ್ಲಿ ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಇರು, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರು, ಜನಗಳು ನಿನ್ನನ್ನು ಯಾವುದೇ ವಿಷಯದಲ್ಲಿ ನಿನ್ನನ್ನು ಕೈ ಬಿಟ್ಟಿರ್ಬೋದು, ಜನಗಳು ಬಿಟ್ಟಿರ್ಬೋದು, ನಿಮ್ಮ ಕುಟುಂಬದವರು ಬಿಟ್ಟಿರ್ಬೋದು, ನಿನ್ನ ಗಂಡ ನಿನ್ನನ್ನು ಬಿಟ್ಟಿರ್ಬೋದು, ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟಿರ್ಬೋದು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬಿಟ್ಟಿರಬಹುದು, ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟಿರಬಹುದು. ಆದರೆ ನೀನು ನಂಬಿರುವಂತ ದೇವರು ನಿನ್ನನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಆತನು ಇಸ್ರಾಯೇಲರನ್ನು ಕಾಯುವ ಆತನು ತುಕ್ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಯಾವಾಗಲೂ ನಿಮ್ಮ ಮೇಲೆ ಆತನ ಏನ್ ಮಾಡಿದ್ದಾನೆ, ದೃಷ್ಟಿ ಇಟ್ಟಿದ್ದಾನೆ. ದಯಮಾಡಿ ಈ ಒಂದು ವಾಕ್ಯದ ಮೂಲಕವಾಗಿ ದೇವರ ಅನೇಕ ವಿಷಯದಲ್ಲಿ ಈ 4 ಅಧ್ಯಾಯಗಳ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಅಂತ ನಾನು ನಂಬುತ್ತೇನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನೆಲ್ಲರನ್ನು ಬಲಪಡಿಸ್ತಾರೆ ಅಂತ ತಿಳ್ಕೊಂತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲಿ.